ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನೂರ್. ವೀಕ್ಷಕರೇ, ಇಂದು ಹಿಂಡಿ ಪಂಪ್ ಸರ್ಕಲ್ನಲ್ಲಿ ಹುಬ್ಬಳ್ಳಿಯ ಅಸಾರ್ವನೆಯ ವಿಚಾರವಾಗಿ ನಡೆದ ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರೊಂದಿಗೆ ಭಾಗವಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. 2023ರಲ್ಲಿ ಹುಬ್ಬಳ್ಳಿಯ ಅಸಾರ್ವನೆಯ ಸಿಸಿ ರಸ್ತೆಯ ನಿರ್ಮಾಣ ಜಾಗದಲ್ಲಿ ಯಾವುದೇ ಪುಷ್ಕರಣಿ ಕಲ್ಯಾಣಿ ಇಲ್ಲ ಎಂದು ಪುರಾತತ್ವ ಇಲಾಖೆ ಮಹಾನಗರ ಪಾಲಿಕೆಗೆ ಸ್ಪಷ್ಟವಾಗಿ ಪತ್ರ ನೀಡಿದೆ. ಹೀಗಿದ್ದರೂ ಬಡವರು, ದಲಿತರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ರಸ್ತೆ ಸೌಲಭ್ಯ ಕಲ್ಪಿಸುವ ಕಾಮಗಾರಿಯನ್ನು ವಿರೋಧಿಸುತ್ತಿರುವ ಬಿಜೆಪಿಯ ನಕಲಿ ಹಿಂದುತ್ವವಾದಿಗಳ ಹೋರಾಟವನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಜಾತಿ ಧರ್ಮದ ಹೆಸರಿನಲ್ಲಿ ವೈಷಮ್ಯ ಸೃಷ್ಟಿಸುವ ಕಾರಣಕ್ಕೆ ನಮ್ಮ ವಿರೋಧವಿದೆ. ಬಡವರು, ದಲಿತರು ಹಾಗೂ ಹಿಂದುಳಿದ ಜನಪರ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ನಮ್ಮ ಹೋರಾಟ ನಿರಂತರವಾಗಿದೆ. ಜನರ ಹಕ್ಕಿಗಾಗಿ, ಸಮಾನತೆಗಾಗಿ, ಅಭಿವೃದ್ಧಿಗಾಗಿ ನಮ್ಮ ಹೋರಾಟ ಎಂದು ಈ ಸಂದರ್ಭದಲ್ಲಿ ಇವರು ಹೇಳಿದರು. ಈಗ ಮುತಾಲಿಕ್ ಅವ್ರ ಬಗ್ಗೆ ತಾವ್ ಹೇಳ್ತೀರಿ. ಮುತಾಲಿಕ್ ಅವರು ಯಾರಂತ ನಾ ಕೇಳ್ತೀನಿ. ಯಾಕೆ ಕೇಳ್ಬೇಕಂತಂದ್ರ ಇಂಥ ಒಂದು ಜಾತಿಗೆ ಅವಮಾನ ಮಾಡೋದಾಗ್ಲಿ, ಅವೈಕ ಹೇಳಿಕೆಗಳು ಕೊಡುವಂತದಾಗ್ಲಿ, ಅವ್ರು ಅವಾಗ ಹೇಳಿದೆ ಒಂದು ಸ್ಪೀಚ್ ಅಲ್ಲಿ, ಏನು ಅವ್ರು ಬಂದಾಗ ಒಮ್ಮೊಮ್ಮೆ ಇಲ್ಲಿ ಶಾಂತಿ ಇರುವಂತ ಹುಬ್ಬಳ್ಳಿಯನ್ನ, ಸುವ್ಯವಸ್ಥೆಯನ್ನ ಹದಗೆಡಿಸುವಂತದಕ್ಕೆ ಅವರು ಮುತಾಲಿಕ್ ಅವರು ಬಂದಾಗ ಎಲ್ಲೆಲ್ಲಿ ಹೋಗಿದಾರ ಇಂಥವೆಲ್ಲ ಆಗ್ಬಿಟ್ಟಿದಾವ್. ಅದಕ್ಕೆ ಡೋಂಗಿ ಹೋರಾಟಗಾರನ, ಕ್ರೆಡಿಟ್ ಹೋರಾಟಗಾರನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿನ ಹುಬ್ಬಳ್ಳಿನ ಶಾಂತಿ ರೀತಿ ಇರುವಂತದಕ್ಕ, ಒಂದು ಕೋಲೆ ಗಲಭೆ ಆಗುವಂತದಕ್ಕ ಇವರೇ ಮುಖ್ಯ ಕಾರಣ. ಇಲ್ಲಿ ಏನೋ ಒಂದು ಅನಾಹುತ ಆತಂದ್ರ ಈ ಪ್ರಮೋದ್ ಮುತಾಲಿಕ್ ಅಂತವ್ರು ಯಾರು ಬರ್ತಾರ ಇವರೇ ಕಾರಣ. ಯಾಕಂತಂದ್ರ ಇಲ್ಲಿ ಒಂದು ಸದಸ್ಯರು ಏನಿದ್ದಾರ, ಹಿರಿಯ ನಾಯಕರು ಏನಿದ್ದಾರ, ಇದನ್ನ ಬಹಿರಂಗವಾಗಿ ಸ್ಟ್ರೈಕ್ ಇನ್ನೊಬ್ಬರಿಗೆ ಸಾಮಾಜಿಕವಾಗಿ ಉಂಟು ಮಾಡುವಂತದ ಆಗ್ಬಾರ್ದು. ನಿಮ್ದೇನೋ ಅಭಿಪ್ರಾಯ ಇದ್ರ ಒಂದು ಡೆಬೇಟ್ ಮೂಲಕ ಎಲ್ಲಾರನ್ನು ಕರೆದುಕೊಂಡು ಏನಿದೆ ಏನಿಲ್ಲ ಅಂತದ ಆ ವ್ಯವಸ್ಥೆಯನ್ನು ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇವರು ಹಿಂದಿನಿಂದಾನು ಏನ್ ಮುಸ್ಲಿಮ್ಸ್ ಬಾಂಧವರು ಅಕ್ಯೂರಿ ಮಾಡ್ಕೊಂಡ್ ಬಂದಾರ, ಅದು ಮಾಡ್ಕೊಂಡ್ ಬಂದಿದಾರ ಅನ್ನೋಂಥದ್ದು ನೀವು ಎಷ್ಟು ವರ್ಷ ಆತ ನೀವು ಹುಟ್ಟಿ ನೀವು ಹೋರಾಟ ಮಾಡ್ಕೊಂಡ್ ಬಂದಿದ್ರಿ. ನೀವು ಏನೋ ಒಂದು ನೆಗೆಟಿವ್ ಮಾತಾಡಿದಾಗ ಪ್ರಚಾರ ಆಗಿರಿ, ಒಳ್ಳೇದ್ ಮಾಡಿದಾಗ ಒಂದ್ ದಿವಸ ಪ್ರಚಾರ ಆಗಿದ್ರ. ಇವತ್ತು ನೀವೆಲ್ಲೋ MP ಆಗಿ ಹೋಗ್ಬೇಕಾಗಿತ್ತು. ನಿಮ್ ಒಳ್ಳೆ ಸೇವೆ ಇತ್ತಂದ್ರ ನಿಮ್ಗ ಮುಂದೇನು ಬೆಳೆಸುವಂತದಕ್ಕೆ ಅವ್ರು ನಿಮ್ ಪಕ್ಷದಲ್ಲಿ ಇಟ್ಕೊಂಡಿಲ್ಲ. ನಿಮ್ ಇಂಥದ್ರಾಗ ಉಪಯೋಗಿಸಕ್ಕೆ ಅವ್ರು ಈ ಪಕ್ಷದಲ್ಲಿ ಇಟ್ಕೊಂಡ ನಡೆಸ್ತಿದ್ದಾರೆ. ಅದಕ್ಕೆ ನಿಮ್ಮ ಜೀವನದ, ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಮುಂದೆ ಆಲೋಚನೆ ಇಟ್ಕೊಂಡು ಮುನ್ನಡ್ರಿ. ನಿಮ್ಮ ಮತ ಬಾಂಧವರು ಬರೀ ಹಿಂದೂಗಳೇ ಆಗೋದಿಲ್ಲ, ಮುಸ್ಲಿಮ್ಸ್ ಅವರು ಬೇಕಾಗತ್ತೆ. ಎಲ್ಲರ ಜೊತೆ ಒಂದು ಸೌಹಾರ್ದದ ಸಂಬಂಧನ ಇಟ್ಕೊಂಡು ಅಣ್ಣ ತಮ್ಮಂದ್ರ ಬಾಂಧವ್ಯ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬಂಧುಗಳನ್ನಂತೆ ಕಂಡ ಅವ್ರ ಜೊತೆ ಅವ್ರ ಕಷ್ಟ ಸುಖಕ್ಕೆ ತಾವು ಕೂಡ ಆಶ್ರಯ ಆದ್ರೆ ನಿಮ್ಗೊಂದು ಉನ್ನತ ಸ್ಥಾನ ಸಿಗುತ್ತೆ.